ಬೆಳಗಾವಿ ಜಿಲ್ಲೆಗೆ ಇನ್ನೆರಡು ಸಚಿವ ಸ್ಥಾನ ಸಿಗಬೇಕು ಅನ್ನೋದು ಆಕಾಂಕ್ಷಿಗಳ ಒಂದು ಹೇಳಿಕೆ. ಆದರೆ ಇಲ್ಲಿ ಅಶೋಕ್ ಪಟ್ಟಣ ಹೇಳ್ತಾರೆ, ನಾನು ಸೀನಿಯರ್ ಮೋಸ್ಟ್, ನಾನು ಸಹಿತಕ ರಾಜಕಾರಣ ಮಾಡೋಣ. ಕಳೆದ ಸಲ 12,000 ಲೀಡ್ ಇತ್ತು, ಈಗ 25,000 ಲೀಡ್ ಮುಂದಿನ ಸಲ ನಾನು ಕೊಡ್ತೇನೆ ಅಂತ ನೇರವಾಗಿ ಹೇಳಿದ್ದಾರೆ. ಆದರೆ ಇವರ ಪರವಾಗಿ ಬ್ಯಾಟಿಂಗ್ ಬೀಸೋರು ಯಾರು? ರಾಜಕಾರಣದಲ್ಲಿ ಒಬ್ಬ ಮಂತ್ರಿ ಆಗ್ಬೇಕಾದ್ರೆ 3-4 MLA ತೆಗೆದುಕೊಂಡು ಬಾ ಅಂತ ಹೇಳ್ತಿದ್ರು, ಹಿಂದಿನ ಕಾಲಕ್ಕೆ ಹೇಳ್ತಿದ್ರು. ಈಗ ಯಾರು ಸುಟ್ಕೇಸ್ ಹಚ್ಚಿಡ್ತಾರ ಅವ್ರಿಗೆ ಮತ್ತೆ ಸ್ಥಾನ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಹೈಕಮಾಂಡ್ಗೂ ದುಡ್ಡು ಬೇಕಾಗೈತಿ. ದುಡ್ಡು ಕೊಡೋರು ಯಾರು? 3 ವರ್ಷ ಏನು ಸಚಿವರಾಗಿದೆ, ಅವರ ದುಡ್ಡು ಕೊಡಬೇಕು. ಒಂದು ಕಡೆ ನೋಡಿದ್ರೆ ಅಶೋಕ್ ಪಟ್ಟಣ್ ಪರವಾಗಿ ಯಾರೂ ನಿಲ್ತಾ ಇಲ್ಲ. ಅವರು ಚಿಕ್ಕ ಮಕ್ಕಳಂತ ನಾನು ಬೇಡಂಗಿಲ್ಲ, ಪದೇ ಪದೇ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವರೆಲ್ಲ ಗೊತ್ತಿದೆ ಪಕ್ಷ ಎಷ್ಟು ಕಟ್ಟಿದ್ದೇನೆ, ಏನು ಕಟ್ಟಿದ್ದೇನೆ ಅಂತ. ಒಂದು ಕಡೆ ಅವ್ರು ಹೇಳಿದ್ರೆ, ಲಕ್ಷ್ಮಣ ಸವದಿ ನನ್ನ ಕಾಂಗ್ರೆಸ್ಗೆ ತಂದವರು ಆ ಜವಾಬ್ದಾರಿ ನೋಡ್ಕೋತಾರೆ ಅಂದ್ರೆ ಅವ್ರಿಗೊಂದು ಸಿಕ್ಕಂಗಾತು. ಸಿಗದೆ ಹೋದರೆ ಅವ್ರು ಅಷ್ಟವಾಗಿಲ್ಲ, 3-4 MLAಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಸದ್ಯಕ್ಕಂತೂ ಅಲ್ಲ, ಆದರೆ 2028ಕ್ಕೆ BJPಯವರು ಇವ್ರನ್ನ ಮತ್ತೆ ತೆಗೆದುಕೊಳ್ತಾರೆ. ರಮೇಶ್ ಜಾರಕಿಹೊಳಿ ಬೇಕಾದ ಹೇಳೋರು, ಇವರೇನು ಹೈಕಮಾಂಡ್ ಅಲ್ಲ. ಹಾಗೆ ಆಗಬಾರ್ದು ಅಂತಂದರೆ ಲಕ್ಷ್ಮಣ ಸವದಿ ಅವರು ಒಂದು ಕೊಡಬೇಕು. ಆದರೆ ಇವ್ರ ಪರವಾಗಿ ಗಣೇಶ್ ಹುಕ್ಕೇರಿ ನಿಲ್ತಾ ಇಲ್ಲ, ಪ್ರಕಾಶ್ ಹುಕ್ಕೇರಿ ನಿಲ್ತಾ ಇಲ್ಲ. ರಾಜು ಕಾಗೆ ಅವರು ಹೇಳಬೇಕಾಗಿತ್ತಲ್ಲ, ಕೊಡ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಇಲ್ಲ. ರಾಜು ಕಾಗೆ ಕೊಟ್ಟರೆ ನನಗೂ ಕೂಡ ಅಂತ ಅದು, ನಾನು ಸೀನಿಯರ್ ಮೋಸ್ಟ್ ಅಂತ ಅವ್ರು ಈಗಾಗಲೇ ನಿಗಮ ಮಂಡಳಿ ಕೊಟ್ಟು ಸಂತೋಷಪಡಿಸಿದಾರಲ್ಲ. ಅಂದರೆ 11 ಶಾಸಕರಲ್ಲಿ ಏಕತೆಯೇ ಇಲ್ಲ. ಜಾರಕಿಹೊಳಿ ಅವರ ನೀನ ಮುಂದಿನ ಸಚಿವ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಅವರೂ ಇಲ್ಲ. ಅವರು ಮೌನಾಗಿದ್ದಾರೆ, ಎಲ್ಲ ಹೈಕಮಾಂಡ್ ನೋಡ್ಕೊತಿತ್ತ ಅಂತ. ಮತ್ತು ಉಸ್ತುವಾರಿಯಾಗಿ ನೀವು ಹೇಳಬೇಕಾಗಿತ್ತು, ಇವ್ರು ಇಷ್ಟು ಕೆಲಸ ಮಾಡಿದ್ದಾರೆ, ಇವ್ರಿಗೆ ಕೊಟ್ಟರೆ ಪಕ್ಷ ಸಂಘಟನೆ ಮಾಡ್ತಾನೆ. 2028ಕ್ಕೆ 18ಗಳಲ್ಲಿ ಮತ್ತೆ 13 MLAಗಳನ್ನ ಆರಿಸ್ತರ್ತಾನೆ, 1-2 ತರ್ತಾನೆ ಅಂತ ಹೇಳಬೇಕಾಗಿತ್ತು. ಅವರು ಹೇಳ್ತಾ ಇಲ್ಲ. ಉಳಿದ MLAಗಳು ಕೂಡ ಈ 3 ಪರವಾಗಿ ಹೇಳಿಕೆ ಕೊಟ್ಟೇ ಇಲ್ಲ ಇನ್ನೂವರೆಗೆ, ಸುಮ್ಮನೆ ಮೌನಿದ್ದಾರೆ. ಅಂದ್ರೆ ಕಾಂಗ್ರೆಸ್ಸಲ್ಲಿ ಯಾವುದೂ ಸರಿ ಇಲ್ಲ ಅಂತ ಅರ್ಥ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಬರೋಣ. ಇವರು 3 ವರ್ಷ ಮಂತ್ರಿಗಿರಿ ಮಾಡಿದ್ದಾರೆ. ಈಗ ನನಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತೇಳಿ ಮೊನ್ನೆ ಏನು ಬಂದಿದ್ರಲ್ಲ, ಬೆಳಗಾವಿ ಸರ್ಕಿಟ್ ಹೌಸಲ್ಲಿ ಇದ್ರಲ್ಲ, ಆವಾಗ ಅವ್ರ ತಾಯಿ ಗಿರಿಜಾ ಅಟ್ಟಿಹೊಳಿ ತಂಗಿ ಇವರು ಎಲ್ಲರ ಟಿಫಿನ್ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ಅರ್ಧ ಗಂಟೆ ಮಾತಾಡಿದ್ದಾರೆ. ಅರ್ಧ ಗಂಟೆ ಏನು ಮಾತಾಡಿದರು? ಅದು ವಿಷಯ ಹೊರಗೆ ಬಂದಿಲ್ಲ. ಮಾತಾಡಿದ್ರೆ ಇದೇ ಮಾತಾಡಿರ್ಬೇಕು, ಇನ್ನು ನನಗೆ ಅವಕಾಶ ಕೊಡಿ, ನಾನು ಇಂತಿಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದೆ ನಾನು. ಅದು ಇವ್ರ ಪರವಾಗಿನೂ ಯಾರೂ ಇಲ್ಲಲ್ಲ ಹೇಳಲಿಕ್ಕೆ. ನಾವೇನು ತಿಳ್ಕೊತೇವೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಒಂದ ಅಂತ ಮೇಲ್ನೋಟಕ್ಕೆ ಅದು. ಆದರೆ ಅವರು ಹೇಳಬೇಕಾಗಿತ್ತಲ್ಲ. ಅಲ್ಲಿ ನಯನ ಮೋಟಮ್ಮ ನನ್ನ ತುಳಿಯತ್ತಾರ, ಕಾಂಗ್ರೆಸ್ ಪಕ್ಷದವರು ತುಳಿಯತ್ತಾರ, ನನಗೆ ಬೆಳ್ಳಿ ಕೊಡ್ತಾ ಇಲ್ಲ, ನನಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಅವರು. ಉಮಾಶ್ರೀ ನನಗೂ ಸಿಗಬೇಕಂತ, ಇನ್ನೊಬ್ಬರು ಮುಸ್ಲಿಂ ಶಾಸಕಿ ನನಗೂ ಸಿಗಬೇಕಂತ. ಅಲ್ಲಿ 2 ಕೊಟ್ಟರೆ ಏನ ಅಡ್ಡಿ ಏನಿಲ್ಲ. ನಯನ ಮೋಟಮ್ಮಗೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕೊಟ್ಟರೆ ಏನು ದೊಡ್ಡ ಅನಾಹುತ ಏನು ಆಗಂಗಿಲ್ಲ. ಇನ್ನೂ 20 ತುಂಬಬೇಕಾಗಿದೆ. ಒಂದೇ ಟೈಮ್ ತುಂಬ್ತಾರೆ ಈಗ, ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಇದೆ. ಅದು ಇಲ್ಲಿ ನಾಷ್ಟ ತೆಗೆದುಕೊಂಡು ಹೋದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಜೊತೆ ಯಾಕೆ ಹೋದ್ರು? ಅಲ್ಲಿ ಹೋಗಿ ಮಂತ್ರಿ ಪದ ಕೊಡಿ, ನಾನು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಹೈಕಮಾಂಡ್ ಎಲ್ಲ ನೋಡ್ಕೋತೈತೆ, ಎಲ್ಲ ನೋಡತ್ತಾರ ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇನ್ನು ಗಣೇಶ್ ಹುಕ್ಕೇರಿ ಅವ್ರ ತಂದೆ ಪ್ರಕಾಶ್ ಹುಕ್ಕೇರಿ ಹೇಳ್ತಾರೆ, ಹೈಕಮಾಂಡ್ ಕೊಡಲಿಲ್ಲ ಮಂತ್ರಿ ಸ್ಥಾನ ಅಂದ್ರೆ ಗಣೇಶಿಗೆ ಅವ್ರು ಏನು ಕೈ ತೋರಿಸ್ಬೇಕಲ್ಲ, ಹಿಂಗೆ ತೋಳೆಸತ್ತಾರ ಅವರು. ರಾಜಕೀಯದಲ್ಲಿ ತೋಳೆಸಿ ಏನು ನಡೆಯಂಗಿಲ್ಲ. ನೀವು ದಿಲ್ಲಿ ವಿಶೇಷ ಪ್ರತಿನಿಧಿ ಮಾಡ್ರೆ, MLC ಟಿಕೆಟ್ ಕೊಟ್ರೆ ಆರಿಸ್ತಂದ್ರೆ, ಏನು ಮಂತ್ರಿ ಆಗಿದ್ದಾರೆ ಮತ್ತು ಮಗ್ಗಬೇಕು. ದೊಡ್ಡ ಮನಸ್ಸು ಮಾಡಿ
ಲಕ್ಷ್ಮಣ ಸವದಿ ಕೊಡ ಅಂತ ಹೇಳ್ಬೋದು. ಅಶೋಕ್ ಪಟೇಲ್ ಸೀನಿಯರ್ ಇದ್ದಾರೆ, ಅವ್ರಿಗೆ ಕೊಡ್ರಿ ಅಂತ ಹೇಳ್ಬೇಕಾಗಿತ್ತು. ಇಲ್ಲ, ಕಂಪ್ಲೀಟ್ಲಿ ಕಾಂಗ್ರೆಸ್ ಏನು 11 ಮಂದಿ ಶಾಸಕರಲ್ಲ, ಕಂಪ್ಲೀಟ್ಲಿ ಸ್ವಾರ್ಥಿ. ಇದನ್ನೆಲ್ಲವನ್ನ ಅಂಜಲಿ ಲಿಂಬಾಳ್ಕರ್ ನೋಡ್ಕೋತ ಸುಮ್ಮನೆ ಕೂತಾರೆ. ಯಾಕಂದ್ರೆ AICCಗೆ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರೇನೋ ಖಾನಾಪುರದಲ್ಲಿ ಟಿಕೆಟ್ ತರ್ತಾರ, ಮತ್ತು ಬೇರೆ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ ಅಂತ ಅಲ್ಲಿ ಜನ ಮಾತಾಡ್ತಾರೆ. ಆ ವಿಷಯ ಅಲ್ಲ ಅದು. ಇಲ್ಲಿ ಒಂದು 3 ಜನರೇ MLAಗಳು ಇವ್ರಿಗೆ ಮಾಡ್ರಿ ಅಂತೇಳಿ ಪ್ರತ್ಯೇಕನ 11 ಮಂದಿ ಟೀಮ್, 11 ಮಂದಿ. ಮತ್ತು ಉಸ್ತುವಾರಿ ಸಚಿವರು ಮೌನ ಯಾಕೆ ಈ ಒಂದು ವಿಷಯದಲ್ಲೇ? ಎಲ್ಲ ಮಾತಾಡ್ತಾರೆ. ನಾವು ಈ ವಿಷಯ ಮಾತಾಡ್ಬೇಕಾಗಿತ್ತು. ಇವ್ರಿಗೆ ಕೊಟ್ಟರೆ ಒಳ್ಳೆಯದು, ಸಮತೋಲನ ಆಗ್ತೈತಿ. ಯಾಕಂದ್ರೆ ಜಿಲ್ಲಾ ರಾಜಕಾರಣ ಜಾರಕಿಹೊಳಿಗೆ ಏನು ಗೊತ್ತಿತ್ತಲ್ಲ, ಬೇರೆ ಯಾರಿಗೂ ಗೊತ್ತಿಲ್ಲ. ಮಾಸ್ಟರ್ ಮೈಂಡ್ ಅದಕ್ಕೆ ಅಂತಾರೆ ಅವ್ರು. ಇಲ್ಲೇ ಚಿಕ್ಕೋಡಿಗೆ MP ಆರಿಸ್ತಂದ್ರೆ ಅವ್ರು, ಇನ್ನು ಹುಕ್ಕೇರಿಗೆ ಮಗನ ನಿಲ್ಸಿ ಆರಿಸ್ತಾರ್ತಾರ ಅವ್ರು. ಒಂದು ಕಡೆ ಕುಟುಂಬ ರಾಜಕಾರಣ, ಇನ್ನೊಂದು ಕಡೆ ಒಬ್ಬರಿಗೊಬ್ಬರು ಯಾರು ಹೇಳೋರಲ್ಲ ಕೇಳೋರಲ್ಲ, ಗಟ್ಟಿ ಧ್ವನಿಯಲ್ಲಿ ಮಾತಾಡೋನೇ ಇಲ್ಲ. ಹೈಕಮಾಂಡ ಸ್ಪಷ್ಟವಾಗಿ ನಿರ್ದೇಶನ ಕೊಡಬೇಕಾಗಿತ್ತು. ಸುರ್ಜೇವಾಲ ಆಗಲಿ ಅಥವಾ ವೇಣುಗೋಪಾಲ್ ಆಗಲಿ, ಖರ್ಗೆ ಅವರು, ಮಂತ್ರಿಮಂಡಲ ಆಗುತ್ತಕ ಯಾರು ಮಾತಾಡಬಾರ್ದು ಅಂತ. ಅಲ್ಲಿ ಹೈಕಮಾಂಡ ಇಲ್ಲಲ್ಲ. ಮತ್ತು ಹೈಕಮಾಂಡ್ ಇದ್ದಿದ್ರೆ ಏನಾರ ಆಗ್ತಿತ್ತು. ಹೈಕಮಾಂಡಲ್ಲಿ ತಾಕತ್ತೆಲ್ಲಿದೆ? ಇವ್ರ ತಮ್ಮ ಕುರ್ಚಿಗಾಗಿ ಬಡ್ದಾಡತ್ತಾರ. ಪಾಪ ಶಾಸಕರು 1 ಸಲ 2 ಸಲ ಆರಿಸಿ ಬಂದವರು ಸುಮ್ಮನೆ ಇದ್ದಾರೆ. ಮತ್ತೀಚ್ ಕೌಶಲ್ಯ ನಾನು 3 ಸಲ ಗೆದ್ದೇನೆ, 3-4 ಸಲ ನನಗೂ ಕೊಡಂತ ಅವರು. ಎಷ್ಟು ಅಂತ ಕೊಡೋ, ಯಾರಿಗಂತ ಕೊಡೋರು? ಇವರೆಲ್ಲ ಕೊಡ್ಕೊಂಡು ಒಂದು ಮೀಟಿಂಗ್ ಮಾಡಿ 12 ಸ್ಥಾನ ಕೊಡ್ರಿ, ಇವ್ರಿಗೆ ಕೊಡ್ರಿ ಹೊಡ್ಕೊ ಅಂತ ಹೇಳ್ಬೇಕಾಗಿತ್ತು. ಇಲ್ಲಿ ಏನಿದೆ, 2 ವರ್ಷ ಏನು ಮಾಡೋರು? ನಾವು ಏನು ಮಾಡೋಕೆ ಆಗೇನೇ ಇಲ್ಲ. ವರ್ಗಾವಣೆ ದುಡ್ಡು ಮಾಡ್ಕೋಬೋದು ಅಷ್ಟೆ. ಇನ್ನೊಂದು 4 ಸಕ್ಕರೆ ಫ್ಯಾಕ್ಟ್ರಿದು ಫ್ರೀಯಾಗಿ ಲೈಸೆನ್ಸ್ ತರ್ಬೋದು ಅಷ್ಟೆ. ಏನೋ ಶಿಕ್ಷಣ ಸಂಸ್ಥೆಗಳಿಗೆ ಯಾರೋ ದೊಡ್ಡ ಏನು ಶಿಕ್ಷಣ ಪ್ರೇಮಿಗಳು ಇರ್ತಾರಲ್ಲ, ಭಾಷಣ ಮಾಡ್ತಾರಲ್ಲ, ಅವರೊಂದು 4-5 ಕಾಲೇಜ್ ತರ್ಬೋದು ಅಷ್ಟೆ. ತಮ್ಮ ಆದಂಥ ಫೌಂಡೇಶನ್ ಮಾಡ್ಕೊಂಡಾರ, ಲಕ್ಷ್ಮೀತಾಯಿ ಫೌಂಡೇಶನ್. ಆ ಫೌಂಡೇಶನ್ದಿಂದ ಯಾರಿಗೆ ಹೆಲ್ಪ್ ಆಗತ್ತೈತೆ, ಎಲ್ಲಿಂದ ದುಡ್ಡು ಬರತೈತೆ ಯಾರಿಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಅದನ್ನೇ ಮೈ ಮೇಲೆ ಬಂದರೂ ನಮಗೇನು ಸಂಬಂಧ ಇಲ್ಲ ಅಂತಾರೆ. ಮತ್ತು ಸರಳವಾಗಿ ಆಯ್ತು, ನನ್ನ ಪ್ರಯತ್ನದಿಂದ ಆಗೈತೆ ಅಂತ ಹೇಳ್ತಾರೆ. ಇಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. 16ನೇ ತಾರೀಕಿಗೆ ಏನಾದರೂ ಮಾಡ್ತಾರಂತ ನಮಗೆ ಬಂದಂಥ ಸುದ್ದಿ. ನಮಗೆ ಕೂಡ ಕೆಲವೊಂದು ಹಿತೈಷಿಗಳಿದ್ದಾರೆ, ಬಗಲಲ್ಲೇನೇ ಇದ್ದಾರೆ. ಅವರೆಲ್ಲ ವಿಷಯಗಳನ್ನು ನಮ್ಗೆ ಹೇಳ್ತಿರ್ತಾರೆ. ಸರ್, ಇಂಥ ವಾತಾವರಣ ಈ ರೀತಿ ನಡೆದಿದೆ. ಇನ್ನು ಚೆನ್ನಮ್ಮನ ಕಿತ್ತೂರು ಅವರು ಕೂಡ ಮೌನ ಇದ್ದಾರೆ. ಅವರು ಒಂದು ಹೇಳಿಕೆ ಕೊಡ್ಬೇಕಾಗಿತ್ತು, ಇವರಾದರೆ ಭಾಳ ಒಳ್ಳೆಯದು ಅಂತ. ಬಾಯಿ ಬಿಡಬೇಕಲ್ಲ, ವಿಶ್ವಾಸತೆ ಬಾಯಿ ಬಿಡಬೇಕು. ರಾಜು ಶೆಟ್ಟಿ ಬಾಯಿ ಬಿಡ್ಬೇಕು. ಇವರೆಲ್ಲ ಸುಮ್ಮನೆ ಇದ್ದಾರೆ. ಅವ್ರಿಗೆ ಪರವಾಗಿ ಹೇಳ್ರೆ ನಾವು ಇನ್ನೊಬ್ಬರಿಗೆ ಕೆಟ್ಟ ಆಗ್ತೇವಲ್ಲ ಅಂತ. ರಾಜಕಾರಣದಲ್ಲಿ ಒಬ್ಬನ ತುಳಿದನ ಇನ್ನೊಬ್ಬರು ಬರ್ಬೇಕಲ್ಲ, ಒಬ್ಬನ ತುಳಿಯಲ್ಲ ಇನ್ನೊಬ್ಬರ ಮೇಲೆ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಮಂತ್ರಿ ಆಗಕ್ಕೆ ಸಾಧ್ಯ ಹೆಂಗಿದೆ? ಹೈಕಮಾಂಡ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದು ಅಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರಲ್ಲ, ಅದು ಸರಿಯಾದ ನಿರ್ಧಾರ ಅಲ್ಲ. ಶಕ್ತಿ ಹರಿಕೊಳ್ಳೋ ಕಡೆ ಕೊಡ್ಬೇಕಲ್ಲ, ನಿರ್ಣಯ ತೆಗೆದುಕೊಡ್ರಿ. ಮತ್ತು ನಮಗೊಂದು ಆದ ನಂತರ ಏನು ಇವರು ಸಾಧನೆ ಮಾಡಿದಾರೆ, 3 ವರ್ಷ ಏನು ಸಾಧನೆ ಮಾಡಿದಾರ, ಎಷ್ಟು ಅಭಿವೃದ್ಧಿ ಮಾಡಿದಾರ ಕೇಳಬೇಕಲ್ಲ. ಸರ್ಕಾರ ಏನೋ ಟೇಕಪ್ ಆಗಿಲ್ಲ, ಏನೋ 6 ತಿಂಗಳು ಬೇಕು. ನಿಗಮ ಮಂಡಳಿಗೆ 6 ತಿಂಗಳು ಬೇಕು. ಚುನಾವಣೆ 1 ವರ್ಷ ಉಳಿತೈತೆ. ಆ 1 ವರ್ಷ ಇವರು ತಮ್ಮ ಕುರ್ಚಿ ಗಟ್ಟಿ ಮಾಡೋ ಸಲುವಾಗಿ ಮಾತ್ರ ರಾಜಕಾರಣ. ಮುಂದೆ ಅಭಿವೃದ್ಧಿ ಎಲ್ಲಿದೆ? DK ಶಿವಕುಮಾರ್ ಹೇಳ್ತಾರ, ನಂದ ಸಚಿವ ಸಂಪುಟದಲ್ಲಿ ಯುವಕರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕಂತ ನನ್ನ ಮನಸ್ಸೈತೆ ಅಂತ. ಹೈಕಮಾಂಡ್ ಹೇಳ್ಬೇಕು, ನೋಡ್ರಿ 20ರಲ್ಲಿ 10 ಕೊಡ್ರಿ, 10 ನೀವು ಯಾರು ಬೇಕಾದ್ರೆ ಕೊಡ್ರಿ. ಸ್ಪಷ್ಟವಾಗಿ ಹೇಳುವಂಥದ್ದು ನಾಯಕತ್ವನೂ ಇಲ್ಲ. ಹೆಂಗೆ RSS ಪರವಾಗಿ, ಮೋದಿ ಪರವಾಗಿ, ವಿರುದ್ಧವಾಗಿ, RSS ವಿರುದ್ಧವಾಗಿ ಸಿದ್ದರಾಮಯ್ಯ ಹೆಂಗೆ ಮಾತಾಡ್ತಿದ್ರಲ್ಲ, ಹಂಗೆ ಯಾರು ಮಾತಾಡ್ತಾರೆ? ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ RSS ಪರವಾಗಿ ಮಾತಾಡಿದರು, ಅವ್ರ ಬೆಂಬಲಕ್ಕೆ ಅವ್ರ ಮಂತ್ರಿಗಳನ್ನ ಇಲ್ಲ. ಏನು ಮಾಡೋರು? ಇವರವ್ರಲ್ಲೇನೇ ಇಲ್ಲ, ಸರಿ ಇಲ್ಲ. ಮತ್ತು RSS ಮೇಲೆ ಹೆಂಗೆ ಕ್ರಮ ಹೆಂಗೆ ಕಳ್ಕೋರ ಅವರು? ರಿಜಿಸ್ಟ್ರೇಷನ್ ಹೆಂಗೆ ಮಾಡೋಣ ಅವ್ರು? ನೀವು ಎಲ್ಲ ಕಡೆಯಿಂದ ಒತ್ತಡ ಬರ್ಬೇಕು ಅಂದಾಗ ಏನೋ ವಿಚಾರ ಮಾಡ್ತಾರ. ಇಲ್ಲಿ ಮಂತ್ರಿಗಿರಿಗಾಗಿ ಏನೋ ಒತ್ತಡ ನಡೆದಿದೆ, ಆ ಒತ್ತಡ ತಂತ್ರವನ್ನು ಕೈ ಬಿಡ್ಬೇಕು. ಯಾರ ಸಂತುಷ್ಟ ಆಗಿದ್ದಾರೆ ಅವರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗಲಿಲ್ಲ ಅಂತೇಳಿದರೆ, ಮಂತ್ರಿ ಇದ್ದಂಗೆ ಇದ್ದಾರೆ ಅವರು.
ಇದ್ದಂಗೆ ಇರ್ತಾರೆ. ಶಾಸಕ ಆಗಿದ್ರು ಅವ್ರು ಹೇಳಿದ್ರು ಮಂತ್ರಿ ಸ್ಥಾನ ಹೋದ ನಂತರ ಒಂದು 2 ತಿಂಗಳು 2-3 ತಿಂಗಳು ಏನು ಹೇಳಿದ್ರು, ನಾವು ಈಗ ನಾನು ನಿರಾಳಾಗಿದ್ದೇನೆ, ನಾನು ಇದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದೇನಂತ. ಅಧಿಕಾರ ಶಾಶ್ವತ ಅಲ್ಲ ಅಂತ ಅಂತಾರೆ. ಮತ್ತಿಲ್ಲೇ ಅಧಿಕಾರ ಕೊಡಂತ ಕುಟುಂಬ ಸಮೇತ ಹೋಗಿ ಬೇಡಿಕೆ ಇಡ್ತಾರೆ. ಆಯಿತು, ಏನು ಮಾಡ್ಕೊಂಡ್ರಿ, ಇನ್ನೂ 2 ವರ್ಷ ಮಾಡ್ಕೊಳಿಕ್ಕೆ ಅವಕಾಶ ಇದೆ, ಇನ್ನೊಬ್ಬರಿಗೆ ಬಿಟ್ಟು ಕೊಡ್ರಿ. ಅಶೋಕ್ ಪಟ್ಟಣ್ರೆ ಆಗಲಿ ಅಥವಾ ಲಕ್ಷ್ಮಣ್ ಸೋದಿರೇ ಆಗಲಿ. ಆದರೆ ಗಣೇಶ್ ಹುಕ್ಕೇರಿ ಇದನ್ನಿಲ್ಲ, ಫಿಟ್ ಅಲ್ಲ, ಇದು ಅನ್ಫಿಟ್. ರಾಜಕೀಯ ಅವರು ಸುಮ್ಮನೆ ಇದ್ದಾರೆ. ಅವರು ನಮಗೇನು ಕೊಟ್ಟಿದ್ದೆ, ನಾವು ಇಟ್ಟರಾಗ ಸಂತೋಷ ಇದೆ ಅಂತ. ಅಂದರೆ 18 ಕ್ಷೇತ್ರಗಳಲ್ಲಿ ಇದೇ ಚರ್ಚೆ ಆಗೈತೆ ಅಂತ ನಾವು ಹೇಳಬೇಕಾಗ್ತದೆ. ಚರ್ಚಾ ವಿಷಯ ಇದೆ, ಬೇರೆ ಏನಿಲ್ಲ ಸದ್ಯಕ್ಕೆ. ಎಣ್ಣೆ ಪಟ್ಟಿಯಲ್ಲಿ ಯಾರಾಗ್ತಾರಂತ, ಅದಕ್ಕೆ ಇದು ವಿಡಿಯೋ ಮಾಡಬೇಕಾಯ್ತು. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.